ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಡಿ ಬಾಸ್ ಇನ್ಸ್ಪಿರೇಷನ್ಸ್ ಪೇಜ್ ಅಡ್ಮಿನ್ ನಿಮ್ ಜೊತೆ ಮಾತಾಡ್ತಾ ಇರೋದು. ಈ ವಿಡಿಯೋದ ಮುಖ್ಯ ಉದ್ದೇಶ ನಮ್ಮ ಡಿ ಬಾಸ್ ಅವರ ಲೈಫಲ್ಲಿ ಆಗ್ತಿರೋ ಕೆಲವು ನಿಖರವಾದ ಬೆಳವಣಿಗೆಗಳು ನಿಮ್ಗೆ ತಿಳಿಸ್ಬೇಕು. ಹಾಗೂ ಈ ಚಾನಲ್ನಿಂದ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದರ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ. ಗುರು, ನಾನಂತೂ ಇನ್ನೂ ಒಂದೇ ಒಂದು ಸಲ ಹಾಡಿನ ಗುಂಗಲೇ ಇದ್ದೀನಿ. ಈ ವಾರ ಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅದರದ್ದೇ ಹಾವಳಿ ಅಲ್ವಾ. ಬೈ ದ ವೇ, ಇದು ನನ್ನ 2ನೇ ವಿಡಿಯೋ ಆಯ್ತಾ. ಮೊದಲ ವಿಡಿಯೋದಲ್ಲಿ ಹಾಡಿನ ಸಂಪೂರ್ಣ ವಿಮರ್ಶೆ ಮತ್ತು ಒಂದು ಗಂಭೀರ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೆ. ನೀವೆಲ್ಲ ಸಾಕಷ್ಟು ಶ್ಲಾಘಿಸಿದ್ರಿ ಕೂಡ. ಅಂಡ್ ನನ್ನ ಮೊದಲನೇ ವಿಡಿಯೋನೇ 7,000ಕ್ಕೂ ಅಧಿಕ ವ್ಯೂಸ್ಗಳನ್ನ ಪಡೆದಿದ್ದು ನನಗೆ ಖುಷಿ ವಿಚಾರ. ಇನ್ನು ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಅದಕ್ಕೂ ಮುಂಚೆ ಈ ದಿನ ನಾನು ವಿಡಿಯೋ ಮಾಡ್ತಿರೋದರ ಮುಖ್ಯ ಉದ್ದೇಶ ಶುರು ಮಾಡ್ಬಿಡೋಣ. ನಮ್ ಡಿ ಬಾಸ್ ಲೈಫಲ್ಲಿ ಅವ್ರಿಗೆ ಮುಖ್ಯವಾದ ತೊಂದರೆ ಆಗಿದ್ದು ಈ ಕೇಸಲ್ಲಿ ಏನು ಅಂದ್ರೆ, ಆ ವ್ಯಕ್ತಿ ನಮ್ ರಾಜ್ಯದ ಪೂರ್ತಿ ಒಂದು ದೊಡ್ಡ ಆಲದ ಮರದಂತೆ ಬೆಳೆದಿದ್ದು. ನಮ್ ದೇಶದಲ್ಲಿ ಬೆಳೆಯೋರನ್ನ ಮತ್ತು ಬೆಳೆದವರನ್ನ ತುಳಿಯಕ್ಕೆ ಅಂತಾನೆ ಒಂದು ಗುಂಪು ಚಿಕ್ಕ ತಪ್ಪಿಗಾಗಿ ವಂಚಕ್ ಆಗ್ತಾ ಇರುತ್ತೆ. ಆ ತಪ್ಪನ್ನ ಪ್ರಪಂಚದಲ್ಲಿ ಯಾರೂ ಮಾಡದೇ ಇರೋ ತರ ದೊಡ್ಡ ತಪ್ಪೆಂದು ಬಿಂಬಿಸಿ ಸಮಾಜದ ಪೂರ್ತಿ ಪ್ರೂವ್ ಮಾಡೋದೇನೆ ಇವರ ಹಗಲು ರಾತ್ರಿಯ ನಿರಂತರ ಕೆಲಸ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಇವತ್ತು ನಮ್ ದರ್ಶನ್ ಸರ್ ಬಲಿಯಾಗಿದ್ದು ತಾವು ಕಟ್ಟಿದ್ದ ಬೃಹತ್ ಸಾಮ್ರಾಜ್ಯ ಧ್ವಂಸ ಮಾಡ್ಬೇಕು ಅನ್ನೋ ಯೋಚನೆಯಿಂದ ತಮ್ ಸ್ವಾರ್ಥಕ್ಕೆ ಕೆಲವರು ಈ ಕೇಸಲ್ಲಿ ತೋರಿಸಿದ ಅತಿಯಾದ ಮೋಹ. ಆದ್ರೆ ಆ ಸಾಮ್ರಾಜ್ಯ ಧ್ವಂಸಭಾಗಕ್ಕೆ ಇದು ಯಾವುದೋ ರಾಜಮನೆತನವನ್ನ ಲೂಟಿ ಮಾಡ್ಕೊಂಡು ಹೋದಷ್ಟು ಸುಲಭ ಅಲ್ಲ ಸ್ವಾಮಿ. ಆ ಕನಸು ನೀವೇನಾದ್ರೂ ಕಾಣ್ತಿದ್ರೆ ಇವತ್ತೇ ನಿಲ್ಸಿ. ಅದು ಯಾವತ್ತೂ ನಿಮ್ಮಿಂದ ಸಾಧ್ಯವಾಗದ ಮಾತು. ನಮ್ಮ ಅಭಿಮಾನದ ಸಾಮ್ರಾಜ್ಯದ ಚರಿತ್ರೆ ಏನು ಅಂತ ಡಿಸೆಂಬರ್ 12ರಂದು ರಾಜ್ಯಾದ್ಯಂತ ಪ್ರತಿಯೊಂದು ಚಿತ್ರಮಂದಿರದ ಮುಂದೆ ನಿಮಗೆ ಕಾಣಸಿಗುತ್ತೆ. ಡೌಟ್ ಇದ್ರೆ ದುಡ್ಡಿದೆ ಅಲ್ವಾ, ಮನೇಲಿ ಕುತ್ಕೊಂಡು ಡ್ರೋನ್ ಮುಖಾಂತರನೇ ವೀಕ್ಷಿಸಿ. ಸರಿ, ಇವಾಗ ಕೆಲವೊಂದು ಅಪ್ಡೇಟ್ಸ್ಗಳ ಬಗ್ಗೆ ಮಾತಾಡೋಣ. ಅಪ್ಡೇಟ್ ನಂಬರ್ 1 ಏನಪ್ಪಾ ಅಂದ್ರೆ, ನಮ್ ದರ್ಶನ್ ಸರ್ ಒಂದು ಹಾಸಿಗೆ ದಿಂಬಿಗಾಗಿ ತಿಂಗಳುಗಳ ಕಾಲ ಅವರ ಲಾಯರ್ಸ್ಗಳು ಕೋರ್ಟ್ ಅಲಿಯೋ ತರ ಆಯಿತು. ಮಾನವ ಹಕ್ಕುಗಳು ಮತ್ತು ದೇಶದ ಕಾನೂನು ಜುಡಿಷಿಯಲ್ ಕಸ್ಟಡಿ ಅಂದ್ರೆ ನ್ಯಾಯಾಂಗ ಬಂಧನದಲ್ಲಿರೋರಿಗೆ ಹಲವಾರು ಹಕ್ಕುಗಳನ್ನು ನೀಡಿರುತ್ತೆ. ಜಸ್ಟ್ ಬಿಕಾಸ್ ಸರ್ವೋಚ್ಚ ನ್ಯಾಯಾಲಯ ಬೇಲ್ ಕ್ಯಾನ್ಸಲ್ ಮಾಡುವಾಗ ಕೆಲವೊಂದು ಷರತ್ತುಗಳನ್ನ ವಿಧಿಸಿದೆ ಅನ್ನೋ ಕಾರಣಕ್ಕೆ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡಕ್ಕೆ ನಿಮ್ಗೆ ಯಾರೋ ಹಕ್ಕುಗಳನ್ನು ನೀಡಿತು ಸ್ವಾಮಿ? ಒಬ್ಬ ವ್ಯಕ್ತಿ ಮೇಲೆ ನಿಮ್ಗೆ ದ್ವೇಷ ಇದೆ ಅಂದ್ರೆ ಆ ವ್ಯಕ್ತಿ ಬಲಹೀನನಾದಾಗ, 4 ಗೋಡೆಗಳ ಮಧ್ಯೆ ಬಂದಿಯಾದಾಗ ನಿಮ್ಮ ದ್ವೇಷದ ಹಗೆಯನ್ನ ಸಾಧಿಸ್ತೀರಿ ಅಂದ್ರೆ ನೀವೆಷ್ಟು ಕೀಳು ಮಟ್ಟಕ್ಕೆ ಇಳಿತಿದ್ದೀರಿ ನೋಡಿ. ನಿಮ್ ದ್ವೇಷ ಅಷ್ಟೊಂದು ಸ್ಟ್ರಾಂಗ್ ಇದ್ರೆ ಆ ವ್ಯಕ್ತಿಯು ಬಲಶಾಲಿಯಾಗಿದ್ದಾಗ ಅದನ್ನ ತೀರ್ಸ್ಕೊಳ್ಳಿ. ಆಗ ನಿಮ್ಮ ದ್ವೇಷಕ್ಕೂ ಒಂದು ಅರ್ಥ, ಬೆಲೆ ಅನ್ನೋದು ಇರುತ್ತೆ. ನಮ್ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟೋ ದರ್ಶನ್ ಸರ್ ಅಂತ ವ್ಯಕ್ತಿಗಳೇ ಒಂದು ಹಾಸಿಗೆ ದಿಂಬಿಗಾಗಿ ತಿಂಗಳುಗಳ ಕಾಲ ಕೋರ್ಟ್ ಅಲಿಯೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಸಾಮಾನ್ಯ ಜನ ಅದೆಷ್ಟು ಚಿತ್ರಹಿಂಸೆ ಅನುಭವಿಸುತ್ತಿರಬಹುದು. ನೆನಪಿಸ್ಕೊಂಡ್ರೆ ಕಣ್ಣಂಚಲ್ಲಿ ನೀರು ಬರುತ್ತೆ. ಸದ್ಯಕ್ಕಿರುವ ಮಾಹಿತಿ ಅಂದ್ರೆ, ನ್ಯಾಯಾಲಯವೇ ತನ್ನ ಒಂದು ತಂಡವನ್ನ ರಚಿಸಿ ದರ್ಶನ್ ಸರ್ ಜೈಲಲ್ಲಿ ಏನೇನಾಗ್ತಿದೆ ಎಂಬ ಸಂಪೂರ್ಣ ಮಾಹಿತಿ ನ್ಯಾಯಾಲಯಕ್ಕೆ ತಿಳಿಸುವಂತೆ ಆದೇಶ ಹೊರಡಿಸಿದೆ ಅಂತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 2 ಏನಪ್ಪಾ ಅಂದ್ರೆ, ಓರ್ವ ವ್ಯಕ್ತಿಯ ಹೆಸರನ್ನ ತಮ್ ಪ್ರಚಾರಕ್ಕಾಗಿ ಮತ್ತು TRPಗಳಿಗಾಗಿ ಎಷ್ಟು ಕೆಟ್ಟದಾಗಿ ಬಳಸಿಕೊಳ್ಬಹುದು ಹೇಳಿ. ಮೊನ್ನೆ ಫೇಸ್ಬುಕ್ ಅಲ್ಲಿ ಒಂದು ಸುಳ್ಳು ಸುದ್ದಿ ಹರಿದಾಡ್ತಿತ್ತು. ಅದೇನಪ್ಪಾ ಅಂದ್ರೆ, ದರ್ಶನ್ ಸರ್ನ ಜೈಲಿಗೆ ಹಾಕಿರೋದ್ರಿಂದ ಅವರ ಅಭಿಮಾನಿಗಳು ರೊಚ್ಚಿಗೆದ್ದು ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡ್ಬೇಕು ಅಂತ ನಮ್ಮ ಅಭಿಮಾನಿಗಳು ಸಂಘಗಳು ಕರೆ ಕೊಟ್ಟಿವೆ ಅಂತೆ. ಸ್ವಾಮಿ, ಶೇರ್ ಮಾಡಕ್ಕೆ ಸುದ್ದಿಗಳಿಲ್ಲ ಅಂತ ಯಾಕ್ರಿ ಸಮಾಜದಲ್ಲಿ ದ್ವೇಷ ಬಿತ್ತೋ ಕೆಲಸ ಮಾಡ್ತೀರಾ? ದೇಶದ ಕಾನೂನಿನ ಮೇಲೆ ನಮ್ಮೆಲ್ಲರಿಗೂ ಸಂಪೂರ್ಣ ಗೌರವವಿದೆ. ಆ ಕಾನೂನು ನಮ್ಮ ಬಾಸ್ನ ನಿರಪರಾಧಿ ಎಂದು ಅಂತಿಮ ತೀರ್ಪು ನೀಡುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಆ ನಂಬಿಕೆ ಇಟ್ಕೊಂಡಿರೋರು ನಾವ್ಯಾಕ್ರಿ ಸರ್ಕಾರದ ವಿರುದ್ಧ ಹೋರಾಡ್ಬೇಕು? ಬೇಲ್ ಕ್ಯಾನ್ಸಲ್ ಮಾಡಿಸಿದ್ದೇನು ಸರ್ಕಾರನಾ? ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಮೊದ್ಲು ನೀವು ಮತ್ತು ಸರ್ಕಾರ ಅದನ್ನ ಸರಿ ಮಾಡಿ. ನಮ್ ಬಾಸು ಆಚೆ ಬರೋ ಟೈಮಲ್ಲಿ ಬಂದೇ ಬರ್ತಾರೆ. ಅಪ್ಡೇಟ್ ನಂಬರ್ 3 ಏನಪ್ಪಾ ಅಂದ್ರೆ, ಮೊನ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು, ದರ್ಶನ್ ಜೈಲಲ್ಲಿರೋ ಕಾರಣ ಅವ್ರ ಕುಟುಂಬ ಕಷ್ಟದಲ್ಲಿದೆ ಅಂತೆ.
ಅದಕ್ಕೆ ಅವರ ಕುದುರೆಗಳನ್ನೆಲ್ಲ ಮಾರ್ಬೇಕು ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಅಂತೆ. ಸ್ವಾಮಿ, 2 ವರ್ಷದಿಂದ ಬೋರ್ಡ್ ಹಂಗೆ ಇರೋದು. ನಿಮಗ್ ಮಾಡಕ್ ಸುದ್ದಿ ಇಲ್ಲ ಅಂತ ನೀವ್ ಹೇಳೋದ್ನೆಲ್ಲ ಕಣ್ಮುಚ್ಕೊಂಡು ಗಂಟೆಗಟ್ಲೆ ಕೇಳ್ತಾರೆ ಅಂತ ನಿಮ್ಗೆ ಇಷ್ಟ ಬಂದಿರೋದು ತೋರ್ಸೋದಲ್ಲ. ನಾವ್ ಹೇಳ್ತಿರೋದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಮೊದ್ಲು ಕ್ರಾಸ್ ವೆರಿಫೈ ಮಾಡಿ ಆಮೇಲೆ ನಿಮ್ಮ ತೆವಲುಗಳನ್ನ ತೀರ್ಸ್ಕೊಳ್ರಪ್ಪ. ಸರಿ ಕಣ್ರಪ್ಪ, ನಾನು ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆಲ್ಲ ಅಪ್ಡೇಟ್ಸ್ ಅನ್ನ ಹೇಳ್ದೆ. ಬಟ್ ಹೇಳಕ್ಕೆ ಇನ್ನೂ ತುಂಬಾ ಅಪ್ಡೇಟ್ಸ್ ಇದೆ. ಅವೆಲ್ಲ ಹೇಳ್ತಾ ಕೂತ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಇವಾಗ ಸದ್ಯಕ್ಕೆ ಬೇಡ. ಇವಾಗ ನಂದು ಇನ್ನೊಂದು ಮುಖ್ಯ ಉದ್ದೇಶ, ಈ ಚಾನಲ್ ಇಂದ ನೀವ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಕೇಳ್ರಪ್ಪ. ಮೊದಲನೇದಾಗಿ ಸಂಪೂರ್ಣ ಡಿ ಬಾಸ್ ಅವರ ಅಪ್ಡೇಟ್ಸ್ ವಿತ್ ಫ್ಯಾಕ್ಸ್ ಕಣ್ರಪ್ಪ. ಕಟ್ಟು ಕತೆಗಳನ್ನ ಹೇಳಿ ವ್ಯೂಸ್ ತಗೊಳ್ಳೋ ಪರರ ತರ ನನ್ಗಂತೂ ಹುಚ್ಚಿಲ್ಲ. ಎರಡನೇದಾಗಿ ಏನಂದ್ರೆ, ಒಳ್ಳೆ ಉದ್ದೇಶದಿಂದ ಒಳ್ಳೆ ವಿಚಾರಗಳನ್ನ ಎಲ್ಲಾ ತೂಗುದೀಪ ಕುಟುಂಬದ ಸೆಲೆಬ್ರಿಟಿಗಳಿಗೆ ತಲುಪಿಸುವುದೇ ನನ್ನ ಪರಮ ಉದ್ದೇಶ. ಇನ್ನು ಮೂರನೇದಾಗಿ ನಮ್ ಡಿ ಬಾಸ್ ಅವರ ಎಲ್ಲಾ ಹಾಡುಗಳು, ಎಲ್ಲಾ ಮೂವಿಗಳ ರಿವ್ಯೂಗಳು ಮತ್ತು ಎಲ್ಲಾ ಮೂವಿದು ಡೀಟೈಲ್ಡ್ ಅಪ್ಡೇಟ್ಸು ಮತ್ತು ಅವಾಗವಾಗ ಸಖತ್ ಡಿ ಬಾಸ್ ಎಡಿಟ್ಸು. ಒಟ್ನಲ್ಲಿ ಈ ಪೇಜ್ ಒಂಥರ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ಬೊಂಬಾಟ್ ಭೋಜನದ ತರ, ಆಲ್ ಇನ್ ಒನ್. ಓಕೆನಾ? ಇಲ್ಲಿ ಸತ್ಯ ಸುಳ್ಳು, ಸಿಹಿ ಕಹಿ, ಸಂತೋಷ ದುಃಖ ಎಲ್ಲದರ ಮಿಶ್ರಿತ ನಿಖರವಾದ ಮಾಹಿತಿ ನಿಮ್ಗೆ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೆಗ್ಯುಲರ್ ಆಗಿ ಚಾನಲ್ ವಿಸಿಟ್ ಮಾಡ್ತಾ ಇರಿ. ಅಂಡ್ ವಿಡಿಯೋಗಳು ತುಂಬಾ ಜನಕ್ಕೆ ರೀಚ್ ಆಗ್ಬೇಕು ಅಂದ್ರೆ ಒಂದು ನಿಮ್ ಲೈಕು, ಒಂದು ಕಮೆಂಟು, ಒಂದು ಶೇರ್ ತುಂಬಾ ಮಹತ್ವವಾದದ್ದು. ಮೊನ್ನೆ ವಿನೋದ್ ರಾಜ್ ಅವರು ತುಂಬಾ ಭಾವುಕರಾಗಿ ಒಂದ್ ಮಾತು ಹೇಳ್ತಾ ಇದ್ರು. ಏನಪ್ಪಾ ಅಂದ್ರೆ, ಅವರು ಒಂದು ಆಶ್ರಮವನ್ನ ಕಟ್ಟಿಸ್ತಾ ಇದಾರಂತೆ. ಸೊ ಆ ಆಶ್ರಮಕ್ಕೆ ಬೇಕಾದಂತ ಸಾವಿರಾರು ಇಟ್ಟಿಗೆಗಳು, ಕಬ್ಬಿಣ, ಕಲ್ಲಿದ್ದಲು ಎಲ್ಲ ಏನೇನ್ ಸಾಮಗ್ರಿಗಳು ಬೇಕೋ ಅದನ್ನ ದರ್ಶನ್ ಸರ್ ಅವರು ಒಳಗಡೆ ಇದ್ದಾಗ್ಲೇನೆ ನೀವೇನೋ ಮಾಡ್ತಾ ಇದ್ದೀರಾ ಮಾಡಿ ಅಂತ ಎಲ್ಲ ತಗೊಂಬರೋದಕ್ಕೆ ಕಾಸು ಕೊಟ್ರಂತೆ. ಒಬ್ಬ ವ್ಯಕ್ತಿ 4 ಗೋಡೆ ಮಧ್ಯೆ ಬಂಧಿತನಾದಾಗ್ಲೂ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಅಲ್ಲಿದ್ಕೊಂಡೆ ಬಯಸ್ತಾ ಇದಾರಂದ್ರೆ ಆಚೆ ಇದ್ದಾಗ ಆ ವ್ಯಕ್ತಿ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿರ್ಬೇಡ ಹೇಳಿ. ನನಗೆ ಇವಾಗ್ಲೂ ನಂಬಿಕೆ ಇರೋದಂದ್ರೆ ಒಂದೇ, ಅದು ದರ್ಶನ್ ಸರ್ ಅವರು ಇಷ್ಟು ವರ್ಷಗಳ ಕಾಲ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು, ಅವ್ರ ಒಳ್ಳೆತನ ಖಂಡಿತ ಆದಷ್ಟು ಬೇಗ ಅವರನ್ನ ಆಚೆ ಕರ್ಕೊಂಡು ಬಂದೇ ಬರುತ್ತೆ. ನನ್ಗಂತೂ ಆ ನಂಬಿಕೆ ಇದೆಯಪ್ಪ. ಆ ನಂಬಿಕೆಯಲ್ಲೇ ನಾನಂತೂ ಪ್ರತಿದಿನ ಜೀವನ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಆದಷ್ಟು ಬೇಗ ಒಳ್ಳೇದಾಗ್ಬೇಕು ಈ ವ್ಯಕ್ತಿಗೆ. ನಿಜವಾಗ್ಲು ಅಯ್ಯೋ, ನೆನ್ಸ್ಕೊಂಡ್ರೆ ಆಚೆ ಇದ್ರೆ ಅದೆಷ್ಟು ಜನಗಳಿಗೆ ಒಳ್ಳೇದಾಗ್ತಾ ಇತ್ತು. 1,000 ಒಂದು ಶೂಟಿಂಗ್ ಹೋದ್ರೆ 1,000 ಜನ ಅವ್ರ ಸುತ್ತಮುತ್ತ ಕೆಲಸ ಮಾಡೋರು. ಆ 1,000 ಕುಟುಂಬಗಳು ಇವತ್ತು ಕೆಲ್ಸಗಳನ್ನ ಕಳ್ಕೊಂಡು ಉದ್ಯೋಗಕ್ಕಾಗಿ ಅಲ್ದಾಡ್ತಾ ಇರ್ತಾವಲ್ಲ, ಅವ್ರಿಗೆ ಗೊತ್ತಿರುತ್ತೆ ಆ ನೋವು ಏನು. ದರ್ಶನ್ ಸರ್ ಇವತ್ತು ಶೂಟಿಂಗ್ ಬರ್ದೇ ಇರೋದಕ್ಕೆ ಅವ್ರಿಗೆಷ್ಟು ನೋವಾಗ್ತಾ ಇದೆ, ಇವತ್ತು ಜೈಲಲ್ಲಿ ಇರೋದಕ್ಕೆ ಅವ್ರದ್ದು ಎಷ್ಟು ಸಂಸಾರ ಕಷ್ಟದ ಪರಿಸ್ಥಿತಿಗಳಿಗೆ ಬಂದಿದೆ. ಅವೆಲ್ಲ ಅವ್ರ ಹತ್ರ ನಾವು ಕೇಳಿ ತಿಳ್ಕೊಬೇಕು. ಯಾರೋ ಈ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ತಮ್ಮ ತೆವಲುಗಳಿಗೆ ಏನೇನೋ ಹೇಳ್ತಾರಲ್ಲ, ಅವ್ರದ್ದು ಏನು ಅಲ್ಲ ಬಿಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೆ ಸಖತ್ ಅಪ್ಡೇಟ್ಸ್ಗಳ ಮುಖಾಂತರ ನಿಮ್ಮ ಡಿ ಬಾಸ್ ಇನ್ಸ್ಪಿರೇಷನ್ಸ್ ಅಡ್ಮಿನ್ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.